ಸಿಎಂ ನಮ್ಮ ತಾಲೂಕಿನ ಕೆಲವು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ನಮ್ಮ ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಮಾಡಬೇಕು ಅನ್ನೋದು ನಮ್ದೊಂದು ಕನಸಿತ್ತು. ಹಿಂದೆ ಶಿಕಾರಿಪುರ ಮಾಡಬೇಕಂತ ಯಡಿಯೂರಪ್ಪನವ್ರು ಏನು ಹೊರಟಿದ್ರು, ಸಾಗರ ಹೆಡ್ ಕ್ವಾರ್ಟರ್ಸ್ ಆಗಿದ್ದರಿಂದ ಸಾಗರದ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಜಿಲ್ಲೆ ಮಾಡೋದಾದರೆ ನಮ್ಮ ಸಾಗರ ತಾಲೂಕನ್ನು ಮಾಡಬೇಕು ಅಂತ ಹೇಳಿ ಹಿಂದೆನೂ ಲೆಟರ್ ಕೊಟ್ಟಿದ್ದೆ. ಮತ್ತೀಗ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ನಂತರ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ಯಾವುದು ಆ ಥರ ಇಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನ ಬೇಕು ಅನ್ನೋದ್ರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂತನು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದೀನಿ. ಬಿಟ್ರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವ್ರ ಕೊಡುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲ ಮಾಡಿದ್ವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂತ ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. RSS ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಮಾಡಬೇಕಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಪೋಸ್ಟ್ ಮಾಡಿದ್ದಾರೆ, ನನಗೆ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಹೇಳಿ. ನೋಡಿ, ಇವತ್ತು RSS ಇರ್ಬೋದು, ಇನ್ನೊಂದು ಇರ್ಬೋದು, ಅವರು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋದು ಅವ್ರ ವೈಯಕ್ತಿಕ, ಅವ್ರ ಮಂತ್ರಿಗಳಾಗಿ ಅವ್ರು ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ಅದು ಹಿಂದಿಂದ RSS ಅವರು ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವ್ರು ನೋಡೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ. ಅವೆಲ್ಲ ಬಿಡಬೇಕು. ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ. ಇರಲಿ ಬಿಡಿ, RSS ಅವರೆಲ್ಲ ಯಾರ್ಯಾರೋ ಒಬ್ರು ಬೆದರಿಕೆ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೆದರ್ಕೊಳ್ಳುವಂಥದ್ದು ಏನು ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ. ಯಾರು ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಕಾರ್ಯಚಟುವಟಿಕೆಗಳಿಗೆ ನಿಷೇಧ ನೋಡಿ, ಹಿಂದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನನಗೇನು ಇದಿಲ್ಲ. ನಾವು ಯಾವತ್ತು ಅದ್ರ ಬಗ್ಗೆ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು. ಆದರೆ ಏನು ಹಿಂದೆ ಮಾಡ್ಕೊಂಡು ಬಂದಿದ್ರೆ ಅದು ಮಾಡಬೇಕು. ಹಿಂದೆ RSS ಅವ್ರು ಮಾತ್ರ ಏನು ಪ್ಯಾಂಟ್ ಚಡ್ಡಿ ಹಾಕೊಂಡು ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಾಗಿದ್ರೆ BJP ಕಾರ್ಯಕರ್ತರು ಅವ್ರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದಲ್ಲ. ಆದ್ರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಅನುಮತಿನೇ ತಗೊಳ್ಳೋದು ಕಡ್ಡಾಯ ಮಾಡಿದ್ದಾರೆ. ನೋಡಿ, ಯಾವುದೇ ಕಾರ್ಯಕ್ರಮ ಮಾಡೋಕೆ ನೀವು ಅನುಮತಿ ಬೇಡವಾ? ಹಾಗೆ ಮಾಡ್ತಾರೆ ನೀವು? ಮಾಡೋಕ್ಕಾಗೋದಲ್ಲ. ಯಾವುದೇ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಇರ್ಬೋದು, ಯಾವುದೇ ಸಭೆ ಮಾಡಬೇಕಾದ್ರೆ, ಎಂಥದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಅನುಮತಿ ತಗೊಳ್ಳೇಬೇಕಲ್ಲ. ಅದು ತಗೊಳ್ಳೋದು ಎಲ್ಲರಿಗೂ ಅಷ್ಟೇ. ಗಣಪತಿ ಹಬ್ಬಕ್ಕೆ ಅನುಮತಿ ತಗೊಳ್ತೀರಿ, ಹಾಗೆ RSSಗೆ ಅನುಮತಿ ಕೊಡಬಾರ್ದು. ಅದು ತಗೊಳ್ಬೇಕು. ಯಾವುದೇ ಕಾರ್ಯ ಮಾಡಿದ್ರು, ಯಾರೇ ಮಾಡಿದ್ರು ಸಹ ಅನುಮತಿ ತಗೊಂಡು ಮಾಡೋದು ಒಳ್ಳೇದು. ಅದೇನು ತಪ್ಪಿಲ್ಲ. ಅದು ಯಾಕಂದ್ರೆ ರಕ್ಷಣೆ ಕೊಡಬೇಕಲ್ಲ, ಅಲ್ಲಿ ರಕ್ಷಣೆ ಕೊಡುವಂಥದ್ದು ಬೇಕಾಗುತ್ತಲ್ಲ, ಅದಕ್ಕೆ ಅನುಮತಿ ತಗೊಳ್ಳೋದು ಒಳ್ಳೇದು ಅಂತ ಅವ್ರು ಹೇಳಿದ್ರು. ನೋಡಿ, ಗೊಂದಲಗಳು ಸಹಜ. BJP ಅವರು RSS ಅವರು ಗೊಂದಲ ಮಾಡೋದು ಸಹಜ ಇರುತ್ತೆ. ಇದೆಲ್ಲ ಸಹಜವಾಗಿರುತ್ತೆ. ಆ ಗೊಂದಲಗಳನ್ನೇ ಮೆಟ್ಟಿ ನಿಲ್ಲುವ ಕೆಲಸದಲ್ಲಿ ಮಾಡಬೇಕು. ನಮ್ಮಲ್ಲೂ ಆ ಥರ ಗೊಂದಲ ಆಗೋದು ಬೇಡ. ಪರ್ಮಿಷನ್ ತಗೋಬೇಕಂತ ಇದ್ರೆ ಅದು ತಗೊಳ್ಳೋದು ಒಳ್ಳೇದು. ಮತ್ತೆ ಬೇರೆ ಯಾವುದೇ ಸಮಸ್ಯೆ ಮಾಡೋದು ಬೇಡ ಅನ್ಸುತ್ತೆ ನನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.